ಲೇ ಇವಳೆ ಇವತ್ತೇನು ಮಟನ್ ಚಿಕನ್ ಮಾಡಂಗಿಲ್ಲ. ಯಾಕಂದ್ರೆ ನಾವಿನ್ನು ಯುಗಾದಿ ಚಂದ್ರಪ್ಪ ನೋಡೇ ಇಲ್ವಲ್ಲ. ಯುಗಾದಿ ಚಂದ್ರ ನೋಡಿ ಕಡ್ಲೆ ಹಿಟ್ಟಿಗೆ ಸಕ್ಕರೆ ಮಿಕ್ಸ್ ಮಾಡಿಬಿಟ್ಟು ಜನ ಕೊಟ್ಟು ಆಶೀರ್ವಾದ ಪಡ್ಕೊಂಡ್ರೆ ಅವತ್ತಿಗೆ ಯುಗಾದಿ ಹಬ್ಬ ಮುಗ್ದಂಗೆ. ಅದಾದ್ಮೇಲೆ ಮಾರನೇ ದಿವಸ ಶನಿವಾರ ಇರೋದ್ರಿಂದ ಅವತ್ತು ಮಾಡಂಗಿಲ್ಲ. ಆಂಜನೇಯನ ವಾರ ಭಾನುವಾರ ಆಯ್ತು ನೋಡು, ಅವತ್ತು ನಾವು ಮಟನ್ ತಂದು ಬಿಡೋಣ. ಮಟನ್ ತಂದು ಚೆನ್ನಾಗಿ ಊಟ ಮಾಡಿ ಆದಷ್ಟು ಒಂದು 12 ಗಂಟೆ ಅಷ್ಟೊತ್ತಿಗೆ ಮಕ್ಕಂಬಿಟ್ರೆ ಮುಗೀತಪ್ಪ ಯುಗಾದಿ ಹಬ್ಬ. ಅಯ್ಯೇ ಯುಗಾದಿ ಹಬ್ಬ ಆಗಿ ಸಿಹಿ ಆಗಕ್ಕಿಲ್ಲ. ಆಲೆ ಮಟನ್ ಚಿಕನ್ ಚಿಂತೆ. ನಮಗೂ ಗೊತ್ತೈತೆ ಇವತ್ತು ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಮಗೂ ಗೊತ್ತೈತೆ. ಇವತ್ತು ಚಂದ್ರ ನೋಡ್ಬೇಕಲ್ಲ. ಊರಲ್ಲೆಲ್ಲ ಚಂದ್ರ ನೋಡ್ತಾರೆ. ನಾವು ಮಟನ್ ತಗೊಂಡ್ಬಂದ್ಬಿಟ್ಟು ಊಟ ಮಾಡಿದೆ. ಎಲ್ಲರೂ ಉಂಟೆ ಮಾಡೋಬೇಕಾದ್ರೆ ಮಾಡ್ಕೊಳ್ಳಪ್ಪ. ನಾನಂತೂ ಮಾಡಲ್ಲ ಇವತ್ತು. ನಾನು ಮಾಡೋದೇ ಭಾನುವಾರ. ಇವತ್ತು ಯುಗಾದಿ ಚಂದ್ರ ನೋಡಿ ನಾನು ನನ್ನ ಬಾಯಿನ ಹಸನ್ ಮಾಡ್ಕೋಬೇಕು. ಇವತ್ತು ಶುಕ್ರವಾರ. ಇವತ್ತು ನೀಟಾಗಿ ಮನೆ ತೊಳೆದತ್ಲಾಗೆ ಪೂಜೆ ಮಾಡಿಬಿಟ್ರೆ ಅಷ್ಟೇ ಸಾಕು ನಮಗೆ. ನಾಳೆ ಶನಿದೇವ್ರ ವಾರ, ಆಂಜನೇಯ ಸ್ವಾಮಿ ವಾರ. ಹೋಗಿ ಮನೆಗೆ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕು. ಭಾನುವಾರ ಬೇಕಾದ್ರೆ ನೋಡಪ್ಪ, ನಿನ್ನ ಮಟನ್ನಾರ ತಗೊಂಬ, ಮೀನಾರ ತಗೊಂಬ, ಕೋಳಿನಾರ ಕೊಯ್ಸ್ಕೊಂಡ್ ಬಾ. ನಾನು ಬೇಡ ಅಂತೀನಿ. ನೀ ಏನಾರ ತಗೊಂಬ, ಖಾರ ಅರ್ದು ನೀಟಾಗಿ ಮಾಡ್ಕೊಡ್ತೀನಿ, ಊಟ ಮಾಡೋದಂತೆ. ಈಗ ಯಾವ್ದೋ ನಿನ್ನ ಪಕ್ಕ ಇಷ್ಟಪದ್ದು ಕುಂಬಳಕಾಯಿ ಬೇರೆ ಹಾಕೊಂಡು ಕುತ್ಕೊಂಡಿದ್ಯಾ? ಏನು ಮಾಡ್ಬೇಕಂತಿದ್ದೆ ಇದನ್ನ ನೀನು? ಈ ಸದ್ಯಕ್ಕೇನು ಮಾಡಬೇಡ ನೀನು. ಇನ್ನೊಂದು ವಾರ ಬಿಟ್ಟಾದ್ಮೇಲೆ ಬೇಕಾದ್ರೆ ಏನಾರ ಮಾಡ್ಕೊ ನೀನು. ಈಗ ನಾನ್ ವೆಜ್ ಮಾಡೋ ಸಮಯ ಹತ್ರ ಬಂದೈತೆ. ಹಂಗಾಗಿ ಒಂದು ಕೊಯ್ಗಿ ಉದ್ಕೊಂಬೇಡ. ಇನ್ನೊಂದು ವಾರ ಬಿಡ್ಬೇಕಾದ್ರೆ ಎಷ್ಟು ಬೇಕೋ ಅಷ್ಟು ಕೊಯ್ಕೊಂಡು ಉಳಿದಿದ್ನ ಹಂಚಿ ಅಂತೆ. ಆಯ್ತು ಬಿಡ್ರಿ. ನಾನು ಹಿಂಗಡೆ ಕುಂಬಳಕಾಯಿ ಬೆಳೆ ಹಾಕಿದ್ನಲ್ಲ, ಅದೇ ಹಣ್ಣಾಗಿತ್ತು. ಅದಕ್ಕೆ ಕೊಯ್ಕೊಂಡು ಬಂದು ಸುಮ್ಮನೆ ಇಟ್ಕೊಂಡಿದ್ದೀನಿ. ಅಗ್ಗಳಲ್ಲ ಸುರೇಶ್, ಇದೆಲ್ಲ ಹಿಂಗೆ ಬಂದ್ಬಿಟ್ಟೆ ನೀನು. ಬರ್ರ ಕುತ್ಕೊಳ್ರು. ಅಗ್ಗಳ ಸುಶೀಲಮ್ಮ, ಸುರೇಶಣ್ಣ ಇದಾನು ಬಂದ್ಬಿಟ್ರಿ. ಬರ್ರಿ ಕುತ್ಕೊಳ್ರಿ, ಟೀ ಮಾಡ್ಕೊಂಡ್ಬರ್ತೀನಿ. ಬರ್ರಿ ಕುತ್ಕೊಳ್ರಿ. ಪಂಕಜಕ್ಕ ಯಾವ ಟೀನು ಬೇಡ, ಕಾಪಿನೂ ಬೇಡ, ಬರೀ ಕೂತ್ಕೊಳ್ಳಿ. ನಮಗೂ ನಾನು ಹಬ್ಬದ ಊಟ ಮಾಡಿ ಸಾಕಾಗ್ಬಿಟ್ಟೈತೆ. ಈ ಟೀ ಕಾಪಿ ನೋಡ್ಬಿಟ್ರೆ ಹುಚ್ಚಿಡಿಯುತ್ತೆ. ಇವತ್ತು ಯುಗಾದಿ ಹಬ್ಬ ಚಂದ್ರ ನೋಡ್ಬೇಕು. ಸಂಜೆ 5 ಗಂಟೆ ಮೇಲೆ ಯುಗಾದಿ ಚಂದ್ರ ಕಾಣುತ್ತೆ. ಅವಾಗ ನೀವು ಹೋಗಿ ನೋಡ್ಕೊಂಬರೋಣ. ಕಡಲೆ ಹಿಟ್ಟಿಗೆ ಸಕ್ಕರೆನ ಮಿಶ್ರಣ ಮಾಡ್ಕೊಂಡು ಯುಗಾದಿ ಹಬ್ಬ ಚಂದ್ರ ನೋಡುತ್ತೆ. ಪರಸ್ಪರ ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡು ಇನ್ನೊಬ್ರಿಗೆ ಶೇರ್ ಮಾಡಬೇಕು. ಇನ್ನೊಬ್ರಿಗೆ ಹಂಚ್ಬಿಟ್ಟು ತಿನ್ನಬೇಕು. ಆವಾಗಲೇ ಯುಗಾದಿ ಹಬ್ಬದ ಪದ್ಧತಿನ ನಾವು ಫಾಲೋ ಮಾಡ್ದಂಗೆ. ನೋಡಪ್ಪ ಹೇಳ್ಬಿಟ್ಲು ಕೇಳ್ಕೊಳ್ರಿ. ಪರಮೇಶ್ವರನ ಪಂಕಜಕ್ಕ ಹೇಳ್ಬಿಟ್ಲು, ಕೇಳ್ಕೊಂಬಿಡ್ರಿ. ಏನ ಆಯಮ್ಮ ತಿಳಿದಿದ್ದು ಹೇಳದ್ ಬಿಡ ಅತ್ಲಾಗೆ. ಅದರಲ್ಲೇನ ಸಮಸ್ಯೆ? ಈ ಸರಿ ಇನ್ನೇನು ಯುಗಾದಿ ಹಬ್ಬ ಆಯ್ತು. ಏನು ಕುರಿ ಕೊಯ್ತೀರಾ, ಕೋಳಿ ಕೊಯ್ತೀರಪ್ಪ ನಿಮ್ಮ ಮನೆಗೆ ನೀವು? ನಾವೆಲ್ಲ ಕುರಿ ಕೊಯ್ತೀವಿ. ಯಾರಾದ್ರೂ ಕೊಯ್ದ್ರೆ ಪಾಲ್ ತಗೊಳ್ತೀವಿ ಬೇಕಿದ್ರೆ. ಈ ಸರಿ ಯಾರು ಕುರಿ ಕೊಯ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೇನು ಹೇಳಿಲ್ಲ. ಹಂಗಾಗಿ ಒಂದು ಗಿರಿರಾಜ ಕೋಳಿ ತಗೊಂಡ್ಬಂದು ಇಟ್ಕೊಂಡಿದ್ದೀನಿ. ಅದನ್ನ ಕೊಯ್ದು ಸಾಂಬಾರು ಮಾಡ್ಕೊಂಡು ಊಟ ಮಾಡ್ತೀವಿ. ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತೀವಿ. ಬೇಡ ನೀವೇನು ಮಾಡ್ಕೊಂಡಿದ್ದೀರಿ? ನೀವು ಬಿಡ್ರಿ. ನೀವು ಈ ಸರಿ ಪಂಚಾಯತಿ ಎಲೆಕ್ಷನ್ ಬೇರೆ ನಿಂತಿದ್ದೀರಾ. ಹಂಗಾಗಿ ಕುರಿ ತಂದು ಕೊಯ್ಲೇಬೇಕು ನೀವು. ಇಲ್ಲಾಂದ್ರೆ ನಿಮ್ಮ ಘನತೆಗೆ ತಕ್ಕದಲ್ಲ ಅದು. ಲೇ ಸೂರಿ, ಮೆತ್ತಗೆ ಮಾತಾಡಲ್ಲ. ಮೆತ್ತಗೆ ಮಾತಾಡೋ. ನಾನೇನು ಕುರಿ ಅಂತಂದಿಲ್ಲ ಕಣ. ನಾನು ಯಾರೋ ಕೊಯ್ದವ್ರೆ ಊರಾಗೆ ಕೊಯ್ತೀನಿ ಅಂತ ಹೇಳಿದ್ರಲ್ಲ, ಹಂಗಾಗಿ ನಾನು ಅಲ್ಲಿಗೆ ಪಾಲು ಹಾಕಿದ್ದೀನಿ. ನಾನು ಒಂದು ಪಾಲು ತಗೊಳ್ತೀನಿ ಕಣ. ಬೇಕಿದ್ರೆ ಹೇಳು, ನಿನಗೂ ಒಂದು ಪಾಲು ಕೊಡ್ತೀನಿ. ಅದು ಬಿಟ್ಟು ನೀನು ಕುರಿ ತಂದಿದ್ದೀರಿ, ನೀವು ಕೊಯ್ಲೇಬೇಕು ಅಂತ ಹೇಳ್ಬಿಟ್ಟು ಊರಲ್ಲೇ ಹೇಳ್ಬೇಡಪ್ಪ. ನಾವೆಲ್ಲನೇ ಹೇಳಕ್ ಹೋಗೋಣ. ನೀವೇನ ಕೇಳಿದ್ರಲ್ಲ, ಅದಕ್ಕೆ ಹೇಳಿದ್ನಪ್ಪ. ನಾನು ಅದೇ ಹೇಳಿದ್ನಲ್ಲ, ಗಿರಿರಾಜ ಕೋಳಿ ತಂದ್ಬಿಟ್ಟು ಒಂದು ಸ್ವಲ್ಪ ಸಾಂಬಾರು, ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತೀನಿ. ಆಮೇಲೆ ಬೈಲಾರ್ ಕೋಳಿ ತಂದು ಅದ್ರಾಗೆ ಕಬಾಬು, ಅದ್ರಾಗೆ ಬಿರಿಯಾನಿ ಮಾಡ್ಕೊತೀವಿ. ನೀವು ನಮ್ಮ ಮನೆಗೆ ಮರ್ಯಾದಂಗೆ ಊಟಕ್ಕೆ ಬಂದ್ಬಿಡ್ರಿ. ಯಾಕೆ ಅಂತಂದರೆ ನಾವು ಭಾನುವಾರ ಮಟನ್ ಏನು ಮಾಡಲ್ಲ, ಬರೀ ಚಿಕನ್ ಮಾಡ್ತೀವಿ. ಬೈಲಾರ್ ಕೋಳಿ, ಗಿರಿರಾಜ ಕೋಳಿ ರೋಸ್ಟು, ಸಾಂಬಾರು. ಆಮೇಲೆ ಇನ್ನೊಂದು ಬೈಲಾರ್ ಕೋಳಿ ತಂದ್ಬಿಟ್ಟು ಅದ್ರಾಗೆ ಕಬಾಬ್ ಮಾಡ್ತೀವಿ, ಸ್ವಲ್ಪ ಬಿರಿಯಾನಿ ಮಾಡ್ತೀವಿ. ಅಷ್ಟೇ, ಇನ್ನೇನಿಲ್ಲ. ಆಮೇಲೆ ಬೇಕಿದ್ರೆ ಒಂದು 4-5 ನಾಟಿ ಕೋಳಿ ಮೊಟ್ಟೆ ತಂದು ಬೇಯಿಸ್ಕೊಂಡು ಜೊತೆಗೆ ಇಟ್ಕೊಂಡು ಊಟ ಮಾಡ್ತಿರುತ್ತೆ. ಬಿಳಿ ಅನ್ನ ಮಾಡ್ಕೊಂಡು ಚಪಾತಿ ಮಾಡ್ಕೊಂಡು. ಜಾಸ್ತಿ ಏನು ಮೆನುಗಳೇನಿಲ್ಲ ಕಾರಣ. ಇಷ್ಟ ನೋಡ್ರಿ ನಮ್ದು. ನಿಮ್ಮಲ್ಲಿ ಏನೇನು ಮಾಡೋಣ ಅಂತ ಮಾಡಿದ್ದೀರಾ ಅಕ್ಕ? ನೀವು ಜೋರಾಗೆ ಮಾಡ್ತೀರ ಬಿಡ್ರಿ. ಯಾಕಂದ್ರೆ ಪಂಚಾಯತಿ ಜನ ಅಲ್ವ ನೀವು, ಹಂಗಾಗಿ ಜೋರಾಗೆ ಮಾಡ್ತೀರಾ. ಸಾಕು ಸುಮ್ ಕೂತ್ಕೊಳ್ಳೋದ್ಲಾಗೆ, ಸಾಕು ಸುಮ್ ಕೂತ್ಕ. ಹಿಂಗೆ ಹೇಳಿ ನಮ್ಮನ್ನು ತೊಳೆದಿದ್ದೀರ ನೀವು. ನಾವು ಏನು ಜಾಸ್ತಿ ಮಾಡಲ್ಲ ಕಣಮ್ಮ. ಮಟನ್ ಪಾಲು ಹಾಕಿದ್ದೀವಿ, ಪಾಲು ತಗೊಳ್ತೀವೋ, ಮಟನ್ ಸಾರು ಮಾಡ್ತೀವಿ. ಮಟನ್ ಸಾರು ಮುದ್ದೆ. ಇನ್ನೇನು ಹೊತ್ಲಾಗೆ ಒಂದು ಕೋಳಿ ತರ್ತೀನಿ, ಬೈಲಾರ್ ಕೋಳಿ. ಅದನ್ನ ಒಂಚೂರು ರೋಸ್ಟ್ ಮಾಡ್ತೀವಿ. ಅಷ್ಟೇ, ನಾವೇನು ಜಾಸ್ತಿ ಏನು ಮಾಡೋಕೆ ಹೋಗಲ್ಲ. ಇದು ನಿಮ್ದೆ, ನಮ್ದು ಯೋಚನೆ ಮಾಡಿದ್ರೆ ನಿಮ್ದೆ ಜಾಸ್ತಿ. ಏನೋ ಒಂಚೂರು ಮಟನ್ ತಂದಿರ್ತೀವಿ ಅಷ್ಟೇ. ಅದು ಬಿಟ್ಟರೆ ಜೋರಾಗಿ ಏನು ಮಾಡಲ್ಲ ಕಣಮ್ಮ. ನಾವು ನಿಮ್ಮ ಮನೆಗೆ ಬರ್ತೀವಿ, ನೀವು ನಮ್ಮ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗ್ಲೇಬೇಕು ನೋಡಿ, ಹೇಳಿದ್ದೀನಿ. ಹೌದೇ
ಸರಿ ಕಣ ಆಯ್ತು. ಸರಿ ಆಯ್ತು ಹಂಗಿದ್ರೆ. ಇದನ್ನ ಕುಂಬಳಕಾಯಿ ಮುಂದೆ ಇಟ್ಕೊಂಡು ಕುತ್ಕೊಂಡಿದ್ದೀರಾ ನೀವು? ಯುಗಾದಿ ಹಬ್ಬ ಮುಗಿದಾದ್ಮೇಲೆ ಎಲ್ಲ ವೆಜ್ ಮಾಡಾಗತ್ತಾಪ. ಈಗಲೇ ಕುಂಬಳಕಾಯಿ ಮುಂದೆ ಇಟ್ಕೊಂಡು ಕುತ್ಕೊಂಡಿದ್ದೀವಕ್ಕ. ಸುಮ್ಮನೆ ರೇತ್ಲಾಗೆ. ಅದು ಬಳ್ಳಿಯಲ್ಲಿ ಬಿಟ್ಟಿತ್ತು ನಮ್ದು. ನಾನು ಬಳ್ಳಿ ಹಾಕಿದ್ನ, ಅದಕ್ಕೆ ಬಳ್ಳಿಯಲ್ಲಿ ಬಿಟ್ಟಿತ್ತು. ಹಣ್ಣು ಬಂದೈತೆ. ಕಲರ್ ಬೇರೆ ಬಂದಿತ್ತು, ಹಂಗಾಗಿ ತೆಗೆದು ಕೊಯ್ಕೊಂಡೆ. ಆಗ ಕಟ್ಟಿ ಮೇಲೆ ತೂಗಾಕ್ತೀನಿ. ಯಾವಾಗಾರ ಇವಾಗ ಸದ್ಯಕ್ಕೆ ಮಟನ್ ಅವಳಿ ಅಲ್ವಾ ಇವಾಗ. ಆಮೇಲೆ ಇನ್ನೊಂದು ವಾರ ಬಿಟ್ಟು ಬರ್ತೀನಿ, ಕೊಯ್ತೀನಿ. ಕೊಯ್ದಾಗ ಬೇಕಾದ್ರೆ ಹೇಳ್ತೀನಿ ಬಾ. ಒಂದೋಳು ತಗೊಂಡೋಗಿವಂತೆ. ಒಂದೋಳು ತಗೊಂಡೋಗಿ ನೀನು ಸಾಂಬಾರ ಪಲ್ಯನ ಮಾಡ್ಕೊಂಡು ಊಟ ಮಾಡಿವಂತೆ. ಭಾಳ ಚೆನ್ನಾಗಿರುತ್ತೆ ಇದು. ಹೋದ್ಸರಿ ಬಿಟ್ಟಾಗ ಬಿಟ್ಟಿತ್ತು. ನಾವು ಈ ಕೊಯ್ಯನ ಅನ್ನೋಷ್ಟೊತ್ತಿಗೆ ಯಾರ ಬಂದು ಕೊಯ್ಕೊಂಡೆ ಹೋಗಿದ್ರು. ಈ ಸರಿ ಹಂಗಾಗಲ್ಲ ಬಿಡು. ಕೊಯ್ದಿಟ್ಟಿದ್ದೀನಿ, ಬಂದು ಹೇಳ್ತೀನಿ ಅವಾಗ ಬಂದು ತಗೊಂಡೋಗಿವಂತೆ. ಭಾಳ ಚೆನ್ನಾಗಾಗುತ್ತೆ. ಸರಿ ಕಣಕ್ಕ ಆಯ್ತು. ಮುನಿಯಪ್ಪನ ಮನೆ ಹತ್ರ ಹೋಗ್ಬೇಕಾಯ್ತು ನಾನು. ಏನೋ ನೀವು ಸಿಕ್ಕರಲ್ಲ ಅಂತ ಹೇಳ್ಬಿಟ್ಟು ಹಿಂಗೆ ಮಾತಾಡ್ಕೊಂಡು ನಿಂತ್ಕೊಂಡೆ. ಸರಿ ಕಣಕ್ಕ ಆಯ್ತು. ಪರಮೇಶಣ್ಣ ಬರ್ತೀವಿ ಕಣ. ಬರ್ತೀವಿ. ಅಡುಗೆನ ಭಾಳ ಚೆನ್ನಾಗಿ ಮಾಡಿದ್ರಂತೆ. ನಮ್ಮ ಮನೆಗೂ ಬಂದು ಊಟ ಮಾಡ್ಕೊಂಡು ಹೋಗೋಣ, ಮರಿಬೇಡ್ರಿ. ಸರಿ, ನಾವು ದುಬೈ ರಾಜಣ್ಣ ಮನೆ ಹತ್ರಕ್ಕೆ ಹೋಗ್ಬರ್ಬೇಕಣ. ಹೋಗಿ ಬರ್ತೀವಿ. ಆಯ್ತಪ್ಪ ಆಯ್ತು, ಹುಷಾರಾಗಿ ಹೋಗ್ಬರ್ರಿ. ನೋಡ್ರಿ ನೋಡ್ರಿ ಅವ್ರು ಎಷ್ಟು ಖುಷಿಯಾಗಿದ್ದಾರೆ. ನಾವು ಅದೇ ರೀತಿ ಖುಷಿಯಾಗಿದ್ದೀವಿ. ಭಾನುವಾರಕ್ಕೆ ನೀವೇನಾದ್ರು ತಗೊಂಬರ್ರಿ, ನಾನು ಮಾಡ್ಕೊಡ್ತೀನಿ. ಸರಿ ಸರಿ ಆಯ್ತು. ನಾನು ಒಂಚೂರು ತೋಟಕ್ಕೆ ಹೋಗ್ಬರ್ತೀನಿ. ಈ ಕುಂಬಳಕಾಯಿ ತಗೊಂಡು ಒಳಗಡೆ ಅಡಿಗೆ ಪಡಿಗೆ ಮಾಡ್ಕೊ ಹೋಗು. ಸರಿ ಆಯ್ತು, ಬೇಗ ಬರ್ರಿ. ಆಮೇಲೆ ಅಲ್ಲೇ ಹೋಗಿ ಎಲ್ಲ ಕುತ್ಕೊಂಡಿರ. ಎಲ್ಲ ಹೇಳದ ತಡ ಅದೇ ಮಂಗ್ ಮಾಯ. ಕಾಲ ಕಾಲಕ್ಕೆ ತಿಂದು ತೇಗುತ್ತ ಅರಬ್ ದೇಶದಳು ಹಾಯಾಗಿದ್ದೆ. ಈಗೇನಾಗಿದೆ ದಾಡಿ? ಒಟ್ಟಿಗೆ ಸರಿಗ 3 ಹೊತ್ತು ಮಾಡಿಕಲ್ವೇ? ಒಳ್ಳೊಳ್ಳೆ ಮಾಡಿ ಇಡ್ತೀನಪ್ಪ ನೀನು. ಈಗೇನಾಗಿದೆ ದಾಡಿ ನಿಮಗೆ? ನಾನು ಅಲ್ಲಿ ಹಾಯಾಗಿದ್ದೆ ಅಂತ ಹೇಳ್ತಿದ್ದೆ, ಇಲ್ಲೇನು ಹಾಯಾಗಿಲ್ಲ ಅಂತ ಹೇಳ್ತಿದ್ದೀನಾ? ಹೇಳು ಕರೆಕ್ಟಾಗಿ ನೀನು. ಸರಿಯಾಗಿ ಅರ್ಥ ಮಾಡ್ಕೊಂಡು ನೀನು ಮಾತಾಡ್ಕೊಳ್ಳಿ. ಸುಮ್ಮನೆ ಸಿಡಿ 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 ಅನ್ಬೇಡ. ಅಲ್ಲ, UAE ದುಬೈನಲ್ಲಿ ಹಾಯಾಗಿದೆ ಅಂತೀಯಲ್ಲ, ಇಲ್ಲೂ ಹಂಗಾರೆ ಅಲ್ಲ ಹಾಯಾಗಿದೆ, ಇಲ್ಲ ಹಾಯಾಗಿಲ್ಲ ಅಂತ ನಿನ್ನ ಅರ್ಥ ಹೇಳ್ತಿರೋದು. ಇಲ್ಲಿ 3 ಹೊತ್ತು ಬಿಸಿ ಬಿಸಿದು ಒಳ್ಳೊಳ್ಳೆ ಟೈಮಿಗೆ ಮಾಡ್ತೀವಲ್ಲ, ಅದು ಬಂದಿದೆ ನಿನಗೆ. ಅದೇನೋ ಯಾವ ನೋಡ್ರು ದಿನಕ್ಕೆ 8 ಗಂಟೆ ಕೆಲಸ ಮಾಡ್ತಿದ್ದೆ. ಇಲ್ಲಿ ಬರೀ ತೋಟಕ್ಕೆ ಹೋಗೋದು, ಮನೆಗಿರೋದು, ಇದೇ ಕೆಲಸ ಅಲ್ಲ. ತೋಟಕ್ಕೆ ಹೋಗೋದ್ರೆ ಮುಗಿದು ಹೋಗುತ್ತೆ ಕೆಲಸ. ಮನೆಗಿನ ಆರಾಮಾಗಿರೋದೆ. ಹಂಗಾಗಿ ನಿನಗೆ ಒಂಚೂರು ಜಾಸ್ತಿ ಆಗ್ಬಿಡೈತೆ. ಅಲ್ಲಿ ಕೆಲಸ ಮಾಡು, ಬಂದು ರೂಮ್ನ ಮನೆಕ ಇಷ್ಟ ಇದ್ದಿದ್ದು. ಇಲ್ಲಾಂದ್ರೆ ಪ್ರತಿಯೊಂದು ಕೆಲಸನ ಮಾಡ್ಬೇಕಲ್ಲ. ಅಲ್ಲಿಗೆ ಬಂದಿರೋದು. ರೇಷನ್ ತರಬೇಕು, ಸೊಸೈಟಿ ಹೋಗ್ಬೇಕು, ತೋಟಕ್ಕೆ ಹೋಗ್ಬೇಕು. ಫಂಕ್ಷನ್ ಆಯ್ತು ಅಂದ್ರೆ ಫಂಕ್ಷನ್ಗೆ ಹೋಗ್ಬೇಕು, ಟೌನ್ಗೆ ಹೋಗಿ ರೇಷನ್ ತರಬೇಕು. ಅಬ್ಬಬ್ಬ ಇವೆಲ್ಲ ಇದಾವಲ್ಲ, ಅದಕ್ಕೆ ಭಾಳ ದೊಡ್ಡ ಕೆಲಸ ನಿನಗೆ. ಅದುವೇ ಮುನಿಗೆ ನಿಂದೇನು ಬಾಯೋ ಬೊಂಬಾಯೋ? ಯಾವ ನೋಡ್ರು ಬಾಯ ಮಾತಾಡ್ತಾನೆ ಇರ್ತಲಿಗೆ. ಬಾಯಲ್ಲಿ ಬಡ 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 ಮಾತಾಡ್ತಿರೋದತ್ಲಾಗೆ. ಒಂದು 5 ನಿಮಿಷ ಹೇಳಿದ್ನ ಕೇಳೋಣ, ಸುಮ್ ಕೂತ್ಕೊಳ್ಳೋಣ ಅನ್ನೋದಿಲ್ಲ. ಹೇಳಿದ್ ಕುಂತೇಳಿ ಸರಿಸಮ ಆಗ್ಬಿಡೋಣ ಅಂತ ನಿಂದು ಮನಸ್ಥಿತಿ ನನಗೆ ಗೊತ್ತು. ಅಗ್ಗಳದ ಸುರೇಶ ಬಂದ್ಬಿಟ್ಟೆ. ನಾನು ಬರೋ ಕೂತ್ಕೊಳ್ರಿ. ಏನು ಸಮಾಚಾರ? ಯುಗಾದಿ ಹಬ್ಬ ಎಲ್ಲ ಚೆನ್ನಾಗಾಯ್ತೇನಪ್ಪ? ಹಿರಿಯರ ಹಬ್ಬ ಚೆನ್ನಾಗಿ ಮಾಡಿದ್ರೆ ಎಡೆ ಹಾಕಿದ್ರೆ? ಆಗ ಸುಶೀಲಮ್ಮ ಬರ್ರಿ ಕೂತ್ಕೊಳ್ರಿ. ನಿಂತ್ಕೊಂಡೆ ಮಾತಾಡ್ತಿದ್ದೀರಾ? ಬರ್ರಿ ಕೂತ್ಕೊಳ್ರಿ. ಚೆನ್ನಾಗಿ ಮಾಡಿದ್ರಿ ಯುಗಾದಿ ಹಬ್ಬನ? ಆಯ್ತು ಯುಗಾದಿ ಹಬ್ಬ. ಇನ್ನೇನು ಚಂದ್ರ ನೋಡೋದೊಂದು ಬಾಕಿ. ಚಂದ್ರ ನೋಡಿದಾದ್ಮೇಲೆ ಮಾಡಿದ್ರೆ ಚಿಕನ್ ಮಾಡ್ತೀರಾ ನೀವು? ಸರಿಯಾಗಿ ಹೇಳ್ರಿ. ಏನು ಮಾಡೋದ ಅಂತಂದ್ರೆ ನಮ್ಮನೆಗೆ ಊಟಕ್ಕೆ ಹೋಗ್ಬಿಡ್ರಿ. ನೀವಿರೋದಿಬ್ರೆ ಬರ್ರಿ ಅತ್ಲಾಗೆ. ನಮ್ಮಲ್ಲೇ ಮಟನ್ ಸಾರು ಮಾಡೋಣ. ಎಲ್ಲ ಸೇರ್ಕೊಂಡು ಒಟ್ಟಿಗೆ ಊಟ ಮಾಡಿ ಮಾಡ್ಕೊಂಡ್ಬಿಡೋಣ. ಪಂಚಾಯತಿ ಪರಮೇಶ್ವರ ಅಂತ ಹೋಗಿದ್ವಿ. ಅವಣ್ಣನೂ ಇತ್ತು, ಅವಕ್ಕನ ಇತ್ತು, ಪಂಕಜಕ್ಕನ ಇತ್ತು. ನಮಗೂ ಇದೇ ಮಾತಾಡಿದ್ದು, ನಮ್ಮನೆಗೆ ಬರ್ರೆ ಊಟಕ್ಕೆ, ಇಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಅವಕ್ಕನ ಹೇಳ್ತು. ನೀವು ಹಂಗೆ ಹೇಳ್ತಿದ್ದೀರಾ. ಸುಮ್ಮನೆ ರಕ್ಕ. ನಾವು ಅತ್ಲಾಗೆ ಮಟನ್ ತರದೆ ಹೋದ್ರು ಗೀರಜ ಕೋಳಿ ತರ್ತೀವಿ, ಆಮೇಲೆ ಬೈದಾರ್ ಕೋಳಿ ತರ್ತೀವಿ, ಮಾಡ್ಕೊಂಡು ಊಟ ಮಾಡ್ತೀವಿ. ನೀವು ನಮ್ಮನೆಗೆ ಮಾಡಿದಾಗ ಊಟಕ್ಕೆ ಬರ್ರಿ. ನಮ್ಮನೆಗೆ ಮಾಡಿದಾಗ ಹಂಗೆ ಹೇಳಿ ಯುಗಾದಿ ಹಬ್ಬ ಮಾಡ್ಬಿಟ್ಟು ನೀವು ಒಳ್ಳೆ ಚೆನ್ನಾಗಿ ಹೇಳ್ತೀರಾ. ನೀವು ನಮ್ಮನೆಗೆ ಊಟಕ್ಕೆ ಬರ್ರಿ. ಕರೆಕ್ಟಾಗಿ ಹೇಳಿದೆ ಕಣಮ್ಮ, ಕರೆಕ್ಟಾಗಿ ಹೇಳಿದೆ. ಈಗ ನಮ್ಮನೆಗೆ ನಾವು ಹಬ್ಬ ಮಾಡ್ದಂಗೆ ನಿಮ್ಮನೆಗೆ ನೀವು ಹಬ್ಬ ಮಾಡೋದು ಬೇಡವೆ? ಇಲ್ಲಿ ಸಿಹಿ ಮಾಡಿದ್ಮೇಲೆ ಖಾರನೂ ಮಾಡಬೇಕು, ಅವಾಗ ಅದು ಹಬ್ಬ ಅನ್ಸ್ಕೊಳ್ಳೋದು. ಇವತ್ತೇನ ಬಿಡು, ಚಂದ್ರ ನೋಡ್ಬೇಕು. ಇವತ್ತು ಸಂಜೆಗೆ ಒಂದು 5 ಗಂಟೆ ಅಷ್ಟೊತ್ತಿಗೆ ಕಾಣ್ತಾನೆ ಚಂದ್ರಪ್ಪ. ಅದು ನೋಡ್ಬಿಟ್ಟು ಕಡಲೆ ಹಿಟ್ಟು ಒಬ್ರಿಗೊಬ್ರು ಪರಸ್ಪರ ಚೇಂಜ್ ಮಾಡ್ಕೊಂಬಿಟ್ರೆ ಮುಗಿದೋಯ್ತು. ಅವತ್ತು ಚಂದ್ರ ನೋಡ್ದಂಗೆ ಲೆಕ್ಕ. ಇನ್ನು ಮಾರನೇ ದಿವಸ ಐತಲ್ಲ ಶನಿವಾರ, ಅವತ್ತೇನು ಮಾಡಲ್ಲ ಬಿಡು ಯಾರು. ಇನ್ನು ಉಳಿದಿದ್ದು ಭಾನುವಾರ ನೋಡಮ್ಮ. ಮಟನ್ದು ಹಾವಳಿ, ಮಟನ್ನು ಮೀನು, ಅದಾದಮೇಲೆ ಕೋಳಿ ಕೊಯ್ಸ್ಕೊಳ್ಳೋದು ತಗೊಂಡೋಗಿ ಮಾಡ್ತಿರೋದು. ಅತ್ಲಾಗೆ ಏನು ಅತ್ಲಾಗೆ ಅಬ್ಬಬ್ಬಬ್ಬಬ್ಬಬ್ಬ ಮಟನ್ ಮಾರ್ಕೆಟ್ ನೋಡಿ ಸಾಕಾಗ್ಬಿಡುತ್ತೆ. ನಾವು ಏನು ಟೌನ್ಗೆ ಹೋಗಲ್ಲ, ಇಲ್ಲೇ ಕುರಿ ಕೊಯ್ತೀವಿ ಅಂತಂದ್ರೆ ಶೇಖರತ್ನವರು ಅದ್ರಾಗೆ ಪಾಲಾಕಿದ್ದೀವಿ. ನಾನು, ನಮ್ಮ ಪರಮೇಶಣ್ಣ, ಕರಿಯಪ್ಪನವರು,
ಇನ್ನು ಕೆಲವು ಜನ ಹಾಕಿದ್ದೀವಿ ಪಟೇಲ್ರು ಗೌಡ್ರು ಇವರೆಲ್ಲ ಬರ್ತಾರೆ ಪಾಲ್ ಹಾಕಿದ್ರೆ ಬಂದು ತಗೊಂಡು ಹೋಗ್ತೀವಿ ನೀನು ಒಂದು ಪಾಲ್ ತಗೊಳತ್ತಲ್ವೇನಲ್ಲ ಹಾಂ ಸುರಿ. ಏ ಬೇಡ ಅಣ್ಣ, ನಮಗೇನು ಹೇಳಿದಪ್ಪ ಅತ್ಲಾಗೆ, ನಮ್ಗೆ ಹೇಳಿದ ಅದಕ್ಕೆ ನಾನು ಏನು ಹೋಗ್ಲಿಲ್ಲ ಅತ್ಲಾಗೆ. ಯಾರು ಬೇಕೋ ಅವ್ರ ಮಾತ್ರ ಹೋಗಿದ್ರು ಪಾಲ್ ಹಾಕೊಂಡು ಊಟ ಮಾಡ್ಕೊಳ್ಳಿ ಬೇಡನಲ್ಲ. ನಾನು ಅದಕ್ಕೆ ಗಿರಿರಾಜ, ಒಳ್ಳೆ ಗಿರಿರಾಜ ಪೈಟ್ರು ಕೋಳಿ ತರ್ತಿದ್ದೀನಿ. ಬೇಜಾರು ಕೋಳಿ ತಂದು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಊಟ ಮಾಡ್ತೀವಿ. ಯಾರು ಹೆಂಗನ ಮಕ್ಕಳೇ, ನೀವು ನಮ್ಮ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗ್ರಿ, ಮರಿಬೇಡ್ರಿ. ಆಯ್ತು ಸುರೇಶ್ ಅಣ್ಣ, ಬರ್ತೀವಿ ಕಣೆ ಹೇಳ್ರಿ. ನೀವು ನಮ್ಮ ಮನೆಗೂ ಬರ್ರಿ ಊಟ ಮಾಡೋಕ್ಕೆ. ಆಯ್ತಪ್ಪ ಸರಿ, ನಾವು ನಿಮ್ಮ ಮನೆಗೆ ಬರ್ತೀವಿ, ನೀವು ನಮ್ಮ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗೋಣ ಮರಿಬೇಡ್ರಿ. ನೀವು ವಿಡಿಯೋ ನೋಡ್ತಿರೋರು ಬರ್ರಿ ನಮ್ಮ ಮನೆಗೆ. ಇವತ್ತು ಕುರಿ ಸಾರು ಮಾಡ್ತಿದ್ದೀವಿ, ಬಂದು ಊಟ ಮಾಡ್ಕೊಂಡು ಹೋಗೋಣ ಮರಿಬೇಡ್ರಿ. ನಿಮ್ಮ ಮನೇಲಿ ಯುಗಾದಿ ಹಬ್ಬ ಎಲ್ಲ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ಮಾಡಿರ್ತಾರೆ ಬಿಡ್ರಿ. ಇವತ್ತು ಚಂದ್ರ ಕಾಣುತ್ತೆ, ಎಲ್ಲರೂ ಚಂದ್ರ ನೋಡಿ ಭಾನುವಾರ ದಿವಸ ಕುರಿ ಸಾರು ಕೋಳಿ ಸಾರು ಮಾಡ್ಕೊಂಡು ಚೆನ್ನಾಗಿ ಊಟ ಮಾಡಿರಿ, ಮರಿಬೇಡ್ರಿ. ಹಾಗೇನೆ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಇನ್ನು ಯಾರ್ಯಾರು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಮರಿಬೇಡ್ರಿ, ನನ್ನ ಹೆಂಡತಿ ಹೇಳಿದ್ಲು ಅಂತ ನೀವು ಹಾಗೆ ಆಗ್ತೀರ ಅಂತ ನಂಗೆ ಗೊತ್ತು. ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಸ್ನೇಹಿತರಿಗೆಲ್ಲ ಹೇಳಿ.